ಸದ್ಯಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಜಾತಿ ದಂಗಲ್ಗೆ ರತ್ನಪ್ರಭಾ ಅವರು ಬಲಿಯಾದ್ರ ಅನ್ನೋದು ವಿಚಾರ. ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಅಧಿಕಾರಕ್ಕೆ ಕೊಕ್ಕೆ ಹಾಕಲಾಗಿದೆ ಅನ್ನೋದು ವಿಚಾರ. 3 ತಿಂಗಳ ಸೇವಾವಧಿ ವಿಸ್ತರಣೆಗೆ ರಾಜ್ಯ ಸರ್ಕಾರದಿಂದ ಬ್ರೇಕ್ ಬಿದ್ದಿದೆ ಅನ್ನೋದು ಸುದ್ದಿ ಈಗ ಸಿಗ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಅಧಿಕಾರಕ್ಕೆ ಕೊಕ್ಕೆ ಹಾಕಲಾಗಿದೆ ಅನ್ನೋದು ವಿಚಾರ. 3 ತಿಂಗಳ ಸೇವಾವಧಿ ವಿಸ್ತರಣೆಗೆ ರಾಜ್ಯ ಸರ್ಕಾರದಿಂದ ಬ್ರೇಕ್ ಬಂದಿದೆ. ಯಾಕಂದ್ರೆ ಕೇಂದ್ರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿತ್ತು, ಆದರೆ ಆ ಒಂದು ಪತ್ರವನ್ನು ವಾಪಸ್ ಪಡೆಯಲಾಗಿದೆ. ಸಿದ್ದರಾಮಯ್ಯ ಆಪ್ತೆ ಅನ್ನೋ ಕಾರಣಕ್ಕೆ ಅಧಿಕಾರಕ್ಕೆ ಏನಾದರೂ ಕೊಕ್ಕೆ ಹಾಕಲಾಗಿದೆಯಾ ಅನ್ನೋದು ವಿಚಾರ. ದೇವೇಗೌಡರ ಒತ್ತಡಕ್ಕಷ್ಟೇ ನೇಮಿಸಿದ ರಾಜ್ಯ ಸರ್ಕಾರ ಅನ್ನೋದು ಪ್ರಶ್ನೆ. ಯಾಕಂದ್ರೆ ದೇವೇಗೌಡರು ರತ್ನಪ್ರಭಾ ಅವರೇ ಇರಲಿ ಅಂತ ಒಂದು ಪತ್ರವನ್ನ ಬರೆಸಲಾಗಿತ್ತು. ಜೊತೆಗೆ ಈಗ ಸಿದ್ದರಾಮಯ್ಯನವರ ಆಪ್ತೆ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನಾದ್ರೂ ಕೊಕ್ಕೆ ಹಾಕಲಾಯ್ತಾ? ಸಿಎಂ ಡಿಸಿಎಂ ಇಬ್ರು ಕೂಡ ಸೇರಿ ರತ್ನಪ್ರಭಾ ಅವರ ಒಂದು ಅವಧಿ ವಿಸ್ತರಣೆ ಏನಿತ್ತು ಅದಕ್ಕೆ ಕೊಕ್ಕೆ ಹಾಕಿದ್ರ ಅನ್ನೋದು ವಿಚಾರ. ಇನ್ನು ಸಿಎಸ್ ರೇಸ್ನಲ್ಲಿ ಡಿ.ವಿ. ಪ್ರಸಾದ್ ಮತ್ತು ವಿಜಯ ಭಾಸ್ಕರ್ ಅವರು ಕೂಡ ಇದ್ದಾರೆ. ಫೈನಲಿ ಯಾರಿಗೆ ಮಣೆ ಹಾಕಲಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಜಾತಿ ದಂಗಲ್ಗೆ ರತ್ನಪ್ರಭಾ ಅವರ ಅಧಿಕಾರವನ್ನ ಕಿತ್ತುಕೊಳ್ಳಲಾಯ್ತಾ ಅನ್ನೋದು ವಿಚಾರ. ಡಿಸಿಎಂ ಮತ್ತು ಸಿಎಂ ಇಬ್ರು ಸೇರಿ ರತ್ನಪ್ರಭಾ ಅವರ ಒಂದು ಅಧಿಕಾರ ಏನಿತ್ತು, ವಿಸ್ತರಣೆ ಏನಿತ್ತು ಅದಕ್ಕೆ ಕೊಕ್ಕೆ ಹಾಕಿದ್ರ ಅನ್ನೋದು ವಿಚಾರ. ಇನ್ನು ಡಿ.ವಿ. ಪ್ರಸಾದ್ ಮತ್ತು ವಿಜಯ್ ಭಾಸ್ಕರ್ ಇಬ್ರು ಕೂಡ ಈ ಒಂದು ರೇಸ್ನಲ್ಲಿ ಸದ್ಯಕ್ಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಈಗ ರತ್ನಪ್ರಭಾ ಅವರೊಂದು ಅವಧಿ ವಿಸ್ತರಣೆ ಆಗಬೇಕಾಗಿತ್ತು ಅಂತ ಒಂದು ಲೆಟರ್ ಅನ್ನ ರಾಜ್ಯ ಸರ್ಕಾರವೇ ಕಳಿಸಿದೆ. ಈಗ ವಾಪಸ್ ಪಡೆಯಲಾಗಿದೆ. ಇದ್ರ ಹಿಂದಿನ ಒಂದು ಮರ್ಮ ಏನು ಅಂತ? ಅವಿನಾಶ್, ಹಿಂದೆ ರತ್ನಪ್ರಭಾ ಅವರ ಅಧಿಕಾರಾವಧಿ ಮುಕ್ತಾಯ ಆಗ್ತಾ ಇರೋ ಸಂದರ್ಭದಲ್ಲಿ ಇದೇ ಸರ್ಕಾರ, ಮೈತ್ರಿ ಸರ್ಕಾರ ಅವಧಿಯನ್ನ ವಿಸ್ತರಿಸಬೇಕು ಅಂತ ಹೇಳಿ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿತ್ತು. ಆದ್ರೆ ಆ ನಂತರದ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯನವರ ನಡೆಯಿಂದಾಗಿ ಮೈತ್ರಿ ಸರ್ಕಾರ ಆಕ್ರೋಶಗೊಂಡಿತ್ತು ಮತ್ತು ಅವರನ್ನು ನೇಮಿಸಿದಂತಹ ಅಧಿಕಾರಿಗಳನ್ನ ಯಾಕೆ ಮುಂದುವರಿಸಬೇಕು ನಾವು ಅಂತ ಹೇಳುವಂತ ವಿಚಾರಕ್ಕೂ ಕೂಡ ಸರ್ಕಾರ ಬಂದಿದೆ ಅಂತ ಹೇಳಲಾಗ್ತದೆ. ಇದಕ್ಕೆ ಪ್ರಮುಖವಾಗಿ ದೇವೇಗೌಡರ ಕಾರಣ. 2 ವಿಚಾರಕ್ಕೂ ಸಹಿತ ರತ್ನಪ್ರಭಾ ಅವ್ರನ್ನ ಮುಂದುವರ್ಸೋದಕ್ಕೂ ಕೂಡ ಅವರೇ ಸಲಹೆಯನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರ ಇದೆ, ಸರ್ಕಾರ ಒಂದು ಹಂತಕ್ಕೆ ಬರೋ ತನಕ ಅಲ್ಲಿ ಅನುಭವ ಇರುವಂತಹ ಅಧಿಕಾರಿಗಳಿಗೆ ಮುಂದುವರಿಲಿ ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಅವ್ರನ್ನ ಮುಂದುವರಿಸಲಿಕ್ಕೆ ಚಿಂತನೆಯನ್ನು ಮಾಡಿದ್ರು. ಆದ್ರೆ ಅವರು ಸಿದ್ದರಾಮಯ್ಯನವರನ್ನ ಅವಧಿಯಲ್ಲಿ ನೇಮಕ ಆದಂತಹ ಅಧಿಕಾರಿ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮೈತ್ರಿ ಸರ್ಕಾರದ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ಅಪಸ್ವರನ್ನ ಎತ್ತಾ ಇದ್ದಾರೆ. ಹೀಗಾಗಿ ಅವರ ನೈತಿಕ ಬಲವನ್ನ ಕುಗ್ಗಿಸ್ಬೇಕು ಅಂತಂದ್ರೆ ಇಂಥ ಒಂದು ಪ್ರಯತ್ನವನ್ನ ಮಾಡ್ಲೇಬೇಕು, ಅವ್ರ ನೇಮಿಸಿದ ಅಧಿಕಾರಿಗಳಿಗೆ ಕೊಡ್ಲೇಬೇಕು ಅಂತ ಹೇಳಿ ಯೋಚನೆ ಮಾಡಿ ಸರ್ಕಾರ ಈಗ ತಕ್ಷಣಕ್ಕೆ ಅಧಿಕಾರಾವಧಿ ವಿಸ್ತರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಿದಂತ ಪತ್ರವನ್ನು ವಾಪಸ್ ಪಡೆದಿದೆ. ಈ ತಿಂಗಳ 30ಕ್ಕೆ ಅವರ ಅಧಿಕಾರಾವಧಿ ಕೂಡ ಕೊನೆಗೊಳ್ಳಿದೆ. ಈಗ ಆ ಸ್ಥಾನಕ್ಕೆ ರೇಸ್ ನಲ್ಲಿ 2 ಪ್ರಮುಖ ಅಧಿಕಾರಿಗಳಿದ್ದಾರೆ. ಡಿ.ವಿ. ಪ್ರಸಾದ್ ಮತ್ತು ವಿಜಯ ಭಾಸ್ಕರ್ ಇಬ್ರು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ. ಇವರಿಬ್ರು ಕೂಡ ರೇಸ್ ನಲ್ಲಿದ್ದಾರೆ. ಇದರ ಹೊರತುಪಡಿಸಿಯೂ ಸಹಿತ ಕೇಂದ್ರ ಸೇವೆಯಲ್ಲಿರುವಂತಹ 2 ಲತಾ ಕೃಷ್ಣಮೂರ್ತಿ ಹಾಗೂ ಪಟ್ನಾಯಕ್ ಇಬ್ರು ಕೂಡ ಅವರ ಅಧಿಕಾರಾವಧಿ ಕೂಡ ಇನ್ನೊಂದು 3-4 ತಿಂಗಳಷ್ಟೇ ಇರೋದು. ಅವರಿಬ್ರು ಕೂಡ ರೇಸ್ ನಲ್ಲಿದ್ದಾರೆ. ಆದ್ರೆ ಸದ್ಯಕ್ಕೆ ರಾಜ್ಯದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಡಿ.ವಿ. ಪ್ರಸಾದ್ ಹಾಗೂ ವಿಜಯ ಭಾಸ್ಕರ್ ರಾಜ್ಯ ಸೇವೆಯಲ್ಲೇ ಇರುವಂತಹ ಹಿನ್ನೆಲೆಯಲ್ಲಿ ಇವರಿಬ್ರು ಕೂಡ ರೇಸ್ ಕರೆದಿದ್ದಾರೆ. ಅದರಲ್ಲೂ ವಿಜಯ್ ಭಾಸ್ಕರ್ ಅವರ ಹೆಸರು ಅತಿಯಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇವರು ಅತ್ಯಂತ ಖಡಕ್ ಅಧಿಕಾರಿ ಅಂತ ಹೆಸರಾಗಿರುವಂತವ್ರು. ಆ ಕಾರಣಕ್ಕೆ ಅವ್ರನ್ನ ನೇಮಿಸಬೇಕು ಅಂತಲೂ ಕೂಡ ಚಿಂತನೆ ನಡೀತಾ ಇದೆ. ಆದ್ರೆ ಸದ್ಯಕ್ಕೆ ರತ್ನಪ್ರಭಾ ಅವರ ಅಧಿಕಾರಾವಧಿಯನ್ನ ಮೊಟಕುಗೊಳಿಸಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ತೊಡೆತಟ್ಟೋದಕ್ಕೋಸ್ಕರ ಅದು ಈಗ ಗುಟ್ಟಾಗಿ ಉಳಿದಿಲ್ಲ. ಅವಿನಾಶ್, ಇನ್ನು ಹೆಬ್ಬಾರ್, ಡಿ.ವಿ. ಪ್ರಸಾದ್ ಮತ್ತು ವಿಜಯ ಭಾಸ್ಕರ್ ಇವರ ಹಿಂದೆ ಯಾರಾದ್ರೂ ಸಪೋರ್ಟ್ ಇದ್ದಾರಾ? ಏನಾದ್ರೂ ಹತ್ರ ಇದೆಯಾ ಅಂತ? ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ರತ್ನಪ್ರಭಾ ಅವ್ರನ್ನ ಅಪಾಯಿಂಟ್ ಮಾಡಿದ್ರು. ಇವ್ರ ಹಿಂದೆ ಯಾರಾದ್ರೂ ಇದ್ದಾರಾ ಹೇಗೆ ಅಂತ? ಖಂಡಿತವಾಗಿಯೂ ಯಾವುದೇ ಅಧಿಕಾರಿಗಳಿಂದ ನೇಮಿಸುವಂತ ಸಂದರ್ಭದಲ್ಲೂ ಸಹಿತ ಒಂದಲ್ಲ ಒಂದು ಕಾರಣ ಇಟ್ಕೊಂಡೇ ಮಾಡ್ತಾರೆ. ವಿಜಯ ಭಾಸ್ಕರ್ ಮತ್ತು ಡಿ.ವಿ. ಪ್ರಸಾದ್ ಇಬ್ರು ಕೂಡ ದೇವೇಗೌಡ ಕುಟುಂಬಕ್ಕೆ ಹತ್ತಿರ ಆಗಿರುವವರು. ಆದ್ರೆ ಅದರಲ್ಲಿ ಯಾರನ್ನ ನೇಮಿಸಬೇಕು ಅಂತ ಕೂಡ ಈಗ ಚರ್ಚೆ ಶುರುವಾಗಿದೆ. ಹಿಂದೆ ಸಿದ್ದರಾಮಯ್ಯನವರು ಇವ್ರನ್ನ ನೇಮಿಸ್ಕೊಳ್ತಾರೆ. ರತ್ನಪ್ರಭಾ ಅವ್ರನ್ನ ನೇಮಿಸುವಂತ ಸಂದರ್ಭದಲ್ಲೂ ಸಹಿತ ಕೆಲವೊಂದು ಲೆಕ್ಕಾಚಾರಗಳನ್ನ ಹಾಕಿದ್ರು. ಮಹಿಳಾ ಅಧಿಕಾರಿ ಅಂತ ಹೇಳೋದು ಮತ್ತು ಜಾತಿ ಲೆಕ್ಕಾಚಾರ ಇದೆಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕಿದ್ರು. ಈಗ ಈ ಮೈತ್ರಿ ಸರ್ಕಾರ ಸಹಿತ ಅವ್ರನ್ನ ನೇಮಿಸುವಂತ ಸಂದರ್ಭದಲ್ಲಿ ಲೆಕ್ಕಾಚಾರಗಳನ್ನ ಖಂಡಿತವಾಗಿ ಹಾಕತ್ತೆ. ಈಗ ಇಲ್ಲಿ ಪ್ರಮುಖ ಒಂದು ವಿಚಾರ ಅಂತಂದ್ರೆ ಜೆಡಿಎಸ್ಗೆ ಮಾತ್ರ ಹತ್ತಿರ ಆಗಿದ್ರೆ ಸಾಲಲ್ಲ, ಕಾಂಗ್ರೆಸ್ಗೂ ಕೂಡ ಅವರು ಅಲುವಾಗಿರ್ಬೇಕು. ಸಿದ್ದರಾಮಯ್ಯನವರಿಂದ ದೂರ ಇರಬೇಕು ಇರುವಂತಹ ಅಧಿಕಾರಿ ಆಗಿರ್ಬೇಕು ಮತ್ತು ಕಾಂಗ್ರೆಸ್ಗೆ ಪರಮೇಶ್ವರ್ ಮತ್ತು ಇತರ ಅಧಿಕಾರಿಗಳಿಗೆ ಪ್ರಮುಖರಿಗೆ ಹತ್ತಿರದವರಾಗಿರ್ಬೇಕು. ಅಂತ ಒಂದು ವ್ಯಕ್ತಿಯನ್ನ ಮಾತ್ರ ಇವರು ಆಯ್ಕೆ ಮಾಡ್ಲಿಕ್ಕೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸಹಿತ
ಸರ್ಕಾರದ ವಿಚಾರ ಎಲ್ಲಿಯೂ ಕೂಡ ಲೀಕ್ ಆಗಬಾರ್ದು. ಪ್ರಮುಖ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಗಳು ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೋಗಬಾರ್ದು. ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅಪಸ್ವರ ಎತ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ತರ ಮಾತಾಡ್ಲಿಕ್ಕೆ ಅವಳ ಅವಕಾಶ ಮಾಡಿಕೊಡ್ಬಾರ್ದು. ಅವ್ರಿಗೆ ವಿಷಯ ಹೋಗದಿದ್ದಾಗಿ ನೋಡ್ಕೊಳ್ಳುವಂತ ಅಧಿಕಾರಿ ಆಗಬೇಕು ಅಂತೇಳಿ ಕೂಡ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಹಾಗಾಗಿ ಸಮನ್ವಯ ಸಮಿತಿಯಲ್ಲೂ ಈ ಬಗ್ಗೆ ಚರ್ಚೆ ಆಗತ್ತೆ, ಯಾರನ್ನ ನೇಮಿಸಬೇಕು ಅಂತೇಳಿ. ನಿನ್ನೆ ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ಒಂದ್ಸಾರಿ ಪ್ರಸ್ತಾಪ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ದೇವೇಗೌಡರು ಮತ್ತೆ ಕಾಂಗ್ರೆಸ್ನ ಪ್ರಮುಖರೆಲ್ಲರೂ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಅಂತಿಮವಾಗಿ ಸಮನ್ವಯ ಸಮಿತಿಯಲ್ಲಿ ಈ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಹೆಬ್ಬಾರ್.